ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವಿಡಿಯೋ ಡೆವಲಪ್ರಿಗೆ ಸ್ವಾಗತ. ಇವತ್ತಿನ ವಿಡಿಯೋ ನಮ್ಮ ಸೆಕೆಂಡ್ ಸೆಮಿಸ್ಟರ್ಸ್ಗೆ ರಿಲೇಟೆಡ್ ಆಗಿರೋಂಥದ್ದು. ಸೊ ಇವಾಗ ಆಲ್ರೆಡಿ ನಮ್ಮ ಸೆಕೆಂಡ್ ಸೆಮಿಸ್ಟರ್ಸಿದು ಒಂದು ಎಕ್ಸಾಮ್ ಏನಿದೆ ಅದು ಎಲ್ಲದೂ ಕಂಪ್ಲೀಟ್ ಆಗಿದೆ. ಸೊ ಈಗ ಎಕ್ಸಾಮ್ ಎಲ್ಲ ನಡೀತು, ಎಲ್ಲರಿಗೂ ಈಗ ರಜೆ ಸ್ಟಾರ್ಟ್ ಆಗಿದೆ. ಸೊ ಈ ವಿಡಿಯೋ ಯಾಕಪ್ಪ ಮಾಡಬೇಕು, ಸೆಕೆಂಡ್ ಸೆಮಿಸ್ಟರ್ಗೆ ರಿಲೇಟೆಡ್ ಆಗಿರೋಂಥದ್ದು ಯಾವ ವಿಡಿಯೋ ಇರುತ್ತೆ. ಸೊ ವಿಡಿಯೋ ಇರೋದು ಒಂದೇ ಒಂದು ಟಾಪಿಕ್ ಅಷ್ಟೇ, ಅದೇನೆಂದರೆ ನಿಮ್ಮ ಸೆಕೆಂಡ್ ಸೆಮಿಸ್ಟರ್ ರಿಸಲ್ಟ್. ಸೊ ಈ ಸೆಕೆಂಡ್ ಸೆಮಿಸ್ಟರ್ ರಿಸಲ್ಟ್ ಯಾವಾಗ ಬರುತ್ತೆ, ನೀವು ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು, ಇವತ್ತೇ ಬರುತ್ತಾ ಅಥವಾ ಈ ವೀಕಲ್ಲಿ ಬರುತ್ತಾ, ಯಾವಾಗ ಬರುತ್ತೆ ಅಂತ ಕಂಪ್ಲೀಟಾಗಿ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ನಮಗೆ ಇದು ಒಂದು ರಿಸಲ್ಟ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಬಂದಿದೆ, ಒಂದು ಎಕ್ಸ್ಟರ್ನಲ್ ಸೋರ್ಸಿಂದ ನಮಗೆ ಇದೊಂದು ಇನ್ಫಾರ್ಮೇಷನ್ ಬಂದಿದೆ. ಸೊ ಅದು ಯಾವಾಗಂತ ಹೇಳ್ತೀನಿ ಕರೆಕ್ಟಾಗಿ. ಸೊ ಅದೇ ದಿನ ಬರುತ್ತೆ, ಡೋಂಟ್ ವರಿ. ಅದು ಕರೆಕ್ಟಾಗಿರೋ ಒಂದು ಇನ್ಫಾರ್ಮೇಷನ್ ಈ ವಿಡಿಯೋ ನಾನು ತಿಳಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಮತ್ತು ಒಂದು ಏನೆಲ್ಲ ಆಗಿದೆ ಸೆಕೆಂಡ್ ಸೆಮಿಸ್ಟರ್ ಇದು ಎಕ್ಸಾಮ್ಸ್ ಇದು ಏನೆಲ್ಲ ಆಗಿದೆ ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇವಾಗ ಏನಂದರೆ, ಫಸ್ಟ್ ಥಿಂಗ್, ನಿಮ್ಮ ಸೆಕೆಂಡ್ ಸೆಮಿಸ್ಟರ್ ಏನೆಲ್ಲ ಎಕ್ಸಾಮ್ ಇದೆ ತುಂಬಾ ಲೆಂದಿ ಪ್ರೊಸೆಸಲ್ಲಿ ಆಗಿದೆ. ಯಾಕಂದ್ರೆ ತುಂಬ ದಿನ ಇತ್ತು ನಿಮ್ಮ ಈ ಎಕ್ಸಾಮ್ಸ್ ಏನಿದೆ. ಯಾಕಂದರೆ ನಿಮ್ಮ ಸೀನಿಯರ್ಸ್ ಯಾರಿದ್ದಾರೆ ಅವರಿಗೆಲ್ಲ ಮೇಕಪ್ ಎಕ್ಸಾಮು, ಬ್ಯಾಕಪ್ ಎಕ್ಸಾಮ್ ಏನೆಲ್ಲ ಇತ್ತು ಅದೆಲ್ಲ ಆಗಿತ್ತು. ಅದಕ್ಕೋಸ್ಕರ ನಿಮ್ಮ ಈ ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ ಏನೇ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳ್ಬೋದು. ಅಂದರೆ ತುಂಬಾ ದಿನ ನಡೆದಿತ್ತು, ಓಕೆನಾ. ಇನ್ನೊಂದು ಏನಂದರೆ, ಕೆಲವುದೆಲ್ಲ ಸ್ವಲ್ಪ ಈ ಕಾಲೇಜಸ್ ಇದೆಲ್ಲ ಸ್ವಲ್ಪ ಏನು ಹೇಳೋದು, ಮಿಸ್ಕನ್ವೀನಿಯನ್ಸ್ ಏನೆಲ್ಲ ಇರುತ್ತೆ, ಸ್ವಲ್ಪ ಈ ಕಾಲೇಜಿಂದ ಕೆಲವು ತಪ್ಪೆಲ್ಲ ನಡೆದಿತ್ತು. ಅದರಿಂದ ನಮ್ಮ ಸೆಕೆಂಡ್ ಸೆಮಿಸ್ಟರ್ ಸ್ಟೂಡೆಂಟ್ಸಿಗೆ ತುಂಬಾ ಎಫೆಕ್ಟ್ ಆಗಿದೆ VTUಗೆ. ಅಂದರೆ ಇದು ಒಂದು ಸ್ಟೂಡೆಂಟ್ ಭವಿಷ್ಯ ಅಲ್ವಾ. ಸೊ ಇದು ತುಂಬಾ ಪ್ರಾಬ್ಲಮ್ ನಡೆದಿದೆ. ಸೊ ಏನಂದರೆ, ರೀಸೆಂಟ್ಲಿ ಒಂದು ಸೆಕೆಂಡ್ ಸೆಮಿಸ್ಟರಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಂದು ಎಕ್ಸಾಮ್ ಮತ್ತೆ ಮಾಡಿದ್ದಾರೆ. ಅದಂದರೆ ತುಂಬಾ ರಗಳೆ ಈ ವಿಷಯ ಎಲ್ಲ. ಯಾಕಂದರೆ ಒಂದು ಎಕ್ಸಾಮ್ ಅಂದರೆ ಎಲ್ಲ ಸ್ಟೂಡೆಂಟಿಗೂ ಒಂದು ಟೆನ್ಷನ್ ಇದ್ದೇ ಇರುತ್ತೆ ಅಲ್ವಾ, ಏನಾಗುತ್ತೆ. ಸೊ ಇವಾಗ ಫಸ್ಟ್ ಆಫ್ ಆಲ್ ಆ ಪೇಪರ್ ಏನಂದರೆ ನಿಮ್ಮ ಈ MCQ ಪೇಪರ್ ಅಲ್ವಾ. ಈ MCQ ಪೇಪರಿಗೆ ಓದಿ ಹೋಗೋದೇ ತುಂಬಾ ಕಷ್ಟ. ಯಾಕಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಏನೆಲ್ಲ ಇದೆ, ತುಂಬಾ ಕ್ವೆಶನ್ಸ್ ಇದೆ, ತುಂಬಾ ಏನಿದೆ, ತುಂಬಾ ಮಲ್ಟಿಪಲ್ ಚಾಯ್ಸ್ ಇದೆ, ಸಿಮಿಲರ್ ಕ್ವೆಶನ್ಸ್ ಇದೆ, ತುಂಬಾ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅದ್ರ ಜೊತೆನೂ ಈ ಏನಂದರೆ, ಅಂದರೆ MCQ ಅಂದರೆ ಹಾಗೇ ಸರಿನಾ, ತುಂಬಾ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅದರಲ್ಲೂ ಎಕ್ಸಾಮಿಗೆ ಓದಿ ಪ್ರಿಪೇರ್ ಆಗೋದಿದೆಯಲ್ಲ, ಅದೊಂದು ಎಕ್ಸಾಮ್ ಬರೆದ ಮೇಲೆ ಸ್ಟೂಡೆಂಟಿಗೆ ಗೊತ್ತು ಎಷ್ಟು ಖುಷಿಯಾಗಿರುತ್ತೆ ಅಂತ ಅಲ್ವಾ. ಈಗ ಪುನಃ ನನ್ನ ಕಂಡಕ್ಟ್ ಮಾಡಿದ್ದಾರೆ ಅಂದರೆ ಆ ಸ್ಟೂಡೆಂಟ್ಸಿದು ಯಾವ ಪರಿಸ್ಥಿತಿ ಇರ್ಬೋದು, ಯಾವ ಥರ ಅವ್ರ ಮೆಂಟಲ್ ಹೆಲ್ತಿಗೆ ಎಫೆಕ್ಟ್ ಆಗಿರಬಹುದು ಅಲ್ವಾ. ಸೊ ಇದು ಕಾಲೇಜಿದೆ ತುಂಬಾ ಹೊಣೆ ಇರುತ್ತೆ. ಯಾಕಂದರೆ ಅವರು ತಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ಕರೆಕ್ಟ್ ಮಾಡಿಲ್ಲ ಸರಿನಾ. ತುಂಬಾ ಏನಂದರೆ ತುಂಬಾ ಟಾರ್ಚರ್ ಎಲ್ಲ ಆಗುತ್ತೆ ಈ ಸ್ಟೂಡೆಂಟ್ಸಿಗೆಲ್ಲ. ಪಾಪ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಈ ಥರ ಎಲ್ಲ ಮಾಡಬಾರ್ದು. ಬಟ್ ಈ ಥರ ಎಲ್ಲ ಏನೆಲ್ಲ ಆಗ್ತದೆ, ದಿಸ್ ವಿಲ್ ಬಿ ನಾಟ್ ಎಂಟರ್ಟೈನ್ಡ್ ಇನ್ VTU ಸರಿನಾ. ಇನ್ನು VTU ತುಂಬಾ ಸ್ಟ್ರಿಕ್ಟ್ ಇದೆ, ತುಂಬಾ ಸ್ವಲ್ಪ ನಿಮಗೆ ಅನ್ಕಂಫರ್ಟೇಬಲ್ ಆಗುತ್ತೆ. ಬಟ್ ಸ್ಟಿಲ್ ಈ ಥರ ಎಲ್ಲ ಪ್ರಾಕ್ಟೀಸಸ್ಸಿಗೆಲ್ಲ ಎಂಟರ್ಟೈನ್ ಮಾಡಲ್ಲ. ಏನೇ ಇದ್ರೂ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳ್ತೆ. ಯಾವ ಕಾಲೇಜಸ್ ಇದೆ, ಯಾವುದಕ್ಕೆಲ್ಲ ಇದು ನಡೆದಿದೆ ಅದಕ್ಕೆಲ್ಲದಕ್ಕೂ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳ್ತದೆ ಸರಿನಾ. ಸೊ ಡೋಂಟ್ ವರಿ, ನಿಮ್ಮ ಈ ರಿಸಲ್ಟ್ಸ್ ಏನಿದೆ ಚೆನ್ನಾಗೇ ಬರುತ್ತೆ. ಯಾಕಂದರೆ ಈ ರಿಸಲ್ಟ್ ಅಥವಾ ಈ ಪೇಪರ್ ಕರೆಕ್ಷನ್ ಏನಿದೆ ಅದು ತುಂಬಾ ಲಿಬರಲ್ ಆಗಿದೆ. ಲಿಬರಲ್ ಟು ಮಾಡರೇಟ್ವರೆಗೂ ನಿಮ್ಮ ಈ ಪೇಪರ್ ಕರೆಕ್ಷನ್ ಏನಿದೆ ನಡೆದಿದೆ. ಸೊ ಈ ರಿಸಲ್ಟ್ ಯಾವಾಗ ಬರುತ್ತೆ, ರಿಸಲ್ಟ್ ಬರೋದು ನಿಮಗೆ ನಾಳೆ ಬರುತ್ತೆ ಸರಿನಾ. ಸೊ ಈ ನಾಳೆ ಅಲ್ಲ ಅಂದರೆ, ಸೊ ಇವತ್ತು ಮಂಡೇ ಅಲ್ವಾ, ಮಂಡೇ. ಸೊ ನಿಮ್ಮ ಈ ರಿಸಲ್ಟ್ ಏನಿದೆ ಟ್ಯೂಸ್ಡೇ ಬರುತ್ತೆ, ಓಕೆನಾ. ನಾಳೆ ಬರುತ್ತೆ. ಅಥವಾ ಇಫ್ ಇನ್ ಕೇಸ್ ನಾಳೆ ಬಂದಿಲ್ಲ ಅಂದರೆ ಈ ಫ್ರೈಡೇ ಒಳಗಂತೂ ಪಕ್ಕಾ ಬಂದೇ ಬರುತ್ತೆ ಸರಿನಾ. ನೋಟ್ ಡೌನ್ ಮಾಡ್ಕೊಂಡಿಡೀರಿ, ನಾಳೆ ಬರುತ್ತೆ ಸರಿನಾ. ಒಂದು ಇನ್ಫಾರ್ಮೇಷನ್ ಬಂದ ಪ್ರಕಾರ ನಾಳೆ ಬರುತ್ತೆ. ಬಟ್ ಏನಾಗುತ್ತೆ ಅಂದರೆ, ಕೆಲವೊಮ್ಮೆ ನಮ್ಮ VTUದು ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ಸ್ ಎಲ್ಲ ನಿಮಗೆ ಗೊತ್ತಿಲ್ಲ. ಸೊ ಈ ಫಸ್ಟ್ ಸೆಮಿಸ್ಟ್ರಿದು ನಿಮಗೆ ಐ ಥಿಂಕ್ ನೀವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಸೊ ಈ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಏನಂದರೆ, ಅವ್ರು ಯಾವಾಗ ಹೇಳ್ತಾರೆ ಅದನ್ನು ನಾವು ರಿಸಲ್ಟ್ ಅನೌನ್ಸ್ ಮಾಡಲ್ಲ
ಸೊ ಈ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ನಿಮಗೆಲ್ಲ ಕರೆಕ್ಟಾಗಿ ಗೊತ್ತಿಲ್ಲ. ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಏನಂದರೆ, ಇವಾಗ ಹೇಳುತ್ತೆ ನಾಳೆ ನಿಮ್ಮ ರಿಸಲ್ಟನ್ನು ನಾವು ಬಿಡ್ತೀವಿ ಅಂತ. ಬಟ್ ನೋಡ್ಕೊಂಡು ಕೂತ್ಕೊಳ್ಳಿ, ಅವ್ರು ಬಿಡಲ್ಲ. ಯಾಕಂದರೆ ಅದು ಪ್ರತಿ ವರ್ಷ ಹಾಗೆ ಮಾಡೋದವರು, ಸರಿನಾ? ಅವ್ರ ರಿಸಲ್ಟನ್ನು ಬಿಡಲ್ಲ. ಬಟ್ ನಾನು ಹೇಳ್ತಿದ್ದೀನಿ ನೋಡಿ, ನಮಗೆ ಒಂದು ಎಕ್ಸ್ಟರ್ನಲ್ ಸೋರ್ಸಿಂದ ಬಂದ ಪ್ರಕಾರ ನಿಮ್ಮ ಈ ರಿಸಲ್ಟ್ ಏನಿದೆ ನಾಳೆ ಬರುತ್ತೆ, 90% ನಾಳೆ ಬರುತ್ತೆ, ಓಕೆನಾ? ಬಟ್ ಕೆಲವೊಮ್ಮೆ ಅನ್ಸರ್ಟಿನಿಟಿ ಆಗೋದರಿಂದ, ಅಂದರೆ ಏನು ಇರ್ಬೋದಲ್ಲ, ಲೈಕ್ ಸರ್ವರ್ ಯಾವತ್ತೂ ಡೌನ್ ಇರುತ್ತೆ, ಸರ್ವರ್ ಯಾವತ್ತೂ ಡೌನ್ ಇದ್ದೇ ಇರುತ್ತೆ ಅವ್ರದ್ದು. ಸೊ ಹೇಳೋಕ್ಕಾಗಲ್ಲ. ಬಟ್ ಈ ಫ್ರೈಡೇ ಒಳಗಂತೂ 100% ಗ್ಯಾರಂಟಿ ಕೊಡ್ತೀನಿ, ಈ ಫ್ರೈಡೇ ಒಳಗೆ ನಿಮ್ಮ ಈ ರಿಸಲ್ಟ್ ಬಂದೇ ಬರುತ್ತೆ, ಸರಿನಾ? ಸೊ ಏನಿಲ್ಲ, ಜಸ್ಟ್ ವೇಟ್ ಮಾಡಬೇಕು. ಸೊ ಏನೇ ಇದ್ರೂ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ರಿಸಲ್ಟ್ ಬಂದಮೇಲೆ. ಸೊ ಜಸ್ಟ್ ವೇಟ್ ಮಾಡಿ. ಬಟ್ ಇನ್ನೊಂದು ಏನಂದರೆ, ಈ ಸಲ ಏನು ಮಾಡಿದ್ದಾರೆ ಅಂದರೆ, ಎಲ್ಲ ರಿಸಲ್ಟ್ಸ್ ಏನಿದೆ ಬೇಗ ಕೊಡ್ತಿದ್ದಾರೆ. ಅಂದರೆ ಸರ್ಪ್ರೈಸಿಂಗ್ಲಿ ಟಿಲ್ ನೌ ದಿಸ್ ಹಸ್ ನೆವರ್ ಹ್ಯಾಪನ್ಡ್, ಓಕೆನಾ? ಯಾವತ್ತೂ ಆಗಿಲ್ಲ ಈ ಥರದ್ದು. ಲೈಕ್ ಅವ್ರು ಅನೌನ್ಸ್ ಹೇಳ್ತಾ ಇದ್ದರು, ನಾವು ಇವತ್ತು ಬಿಡ್ತೀವಿ ಅಥವಾ ನಾಳೆ ಬಿಡ್ತೀವಿ ಅಂತ ಒಂದು ಇನ್ಫಾರ್ಮೇಷನ್ ಬರ್ತಾ ಇತ್ತು ವಿಟಿಯಿಂದ. ಬಟ್ ನಿಮ್ಮ ಸೀನಿಯರ್ಸ್ ಯಾರಿದ್ದಾರೆ ಅವರು, ಅಂದರೆ ನಿಮ್ಮ ಸೀನಿಯರ್ಸ್ 6th ಸೆಮಿಸ್ಟರ್ ರಿಸಲ್ಟ್ ಏನಿತ್ತು, 4th ಸೆಮಿಸ್ಟರ್ ರಿಸಲ್ಟ್ ಏನಿತ್ತು, ಕರೆಕ್ಟ್ ಎಕ್ಸಾಮ್ ಮುಗಿದು 10 ಡೇಸಲ್ಲಿ ರಿಸಲ್ಟ್ ಬಂದಿತ್ತು, ಕರೆಕ್ಟ್ ಕೊಟ್ಟಿದ್ರು, ಸರಿನಾ? ಆಫ್ಟರ್ ಒಂದು 2 o'clock ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ರಿಸಲ್ಟ್ಸ್. ಬೆಳಗ್ಗೆ ಕೊಡಲ್ಲ ಅವರು, ಆಫ್ಟರ್ 2 o'clock ಅವ್ರು ಕೊಡ್ತಾರೆ, ರಿಸಲ್ಟ್ಸ್ ಏನಿದ್ರು ಬಿಡುಗಡೆ ಮಾಡ್ತಾರೆ. ಬಟ್ ಇದು ದಿಸ್ ಟೈಮ್ ಏನಾಗಿದೆ ಅಂದರೆ ಅನ್ಸರ್ಟಿನಿಟಿ, ಅಂದರೆ ಏನು ಹೇಳೋದು, ಅನ್ಎಕ್ಸ್ಪೆಕ್ಟೆಡ್ಲಿ ನಿಮ್ಮ ರಿಸಲ್ಟ್ಸ್ ಏನಿದೆ, ರಿಸಲ್ಟ್ ಅನೌನ್ಸ್ ಆಗುತ್ತೆ, ಸರಿ? ಅವ್ರು ಏನೂ ಹೇಳಲ್ಲ, ಏನು ಇನ್ಫಾರ್ಮೇಷನ್ ಕೊಡಲ್ಲ. ಯಾಕಂದರೆ ಈ MBA ಏನಿದೆ ಅಥವಾ ಈ ಇಂಜಿನಿಯರಿಂಗ್ ನಿಮ್ಮದು 6th ಸೆಮಿಸ್ಟರ್ ಸೀನಿಯರ್ಸ್ ಯಾರಿದ್ದಾರೆ, ಅವ್ರ 4th ಸೆಮಿಸ್ಟರ್ ಸೀನಿಯರ್ಸ್ ಯಾರಿದ್ದಾರೆ, ಅವರಿಗೆಲ್ಲ ಅನ್ಎಕ್ಸ್ಪೆಕ್ಟೆಡ್ಲಿ ಇದು ಒಂದು ರಿಸಲ್ಟ್ ಏನಿದೆ ರಿಲೀಸ್ ಮಾಡಿದರು. ನಿಮ್ಮದು ಹಾಗೆ ಆಗುತ್ತೆ, ಹೈಲಿ ಚಾನ್ಸಸ್ ಇದೆ ಹಾಗೆ ಆಗುತ್ತೆ. ಸೊ ನಾಳೆ 90% ನಿಮ್ಮ ರಿಸಲ್ಟ್ ಏನಿದೆ ಬಂದೇ ಬರುತ್ತೆ, ಓಕೆನಾ? ಮತ್ತು ನಾಳೆ ಬಂದಿಲ್ಲ ಅಂದರೆ ರಿಮೆಂಬರ್ ದಿಸ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್. VTU ಈಸ್ ಈಕ್ವಲ್ ಟು ಅನ್ಸರ್ಟಿನಿಟಿ ಪ್ರಿನ್ಸಿಪಲ್. ಹೇಳೋಕ್ಕಾಗಲ್ಲ, ಸರಿನಾ? ಸೊ ಬಿಫೋರ್ ಫ್ರೈಡೇ, ಓಕೆ, ಫ್ರೈಡೇ ಆರ್ ಬಿಫೋರ್ ಫ್ರೈಡೇ ನಿಮ್ಮ ಈ ರಿಸಲ್ಟ್ 100% ಬಂದೇ ಬರುತ್ತೆ. ಯು ಜಸ್ಟ್ ನೀಡ್ ಟು ವೇಟ್, ಓಕೆ, ಬಿ ಪೇಷೆಂಟ್. ಐ ನೋ ನಿಮಗೆಲ್ಲ ತುಂಬಾ ಟೆನ್ಸ್ಡ್ ಆಗಿರುತ್ತೆ, ಯಾವಾಗ ರಿಸಲ್ಟ್ ಬರುತ್ತೆ, ರಿಸಲ್ಟ್ ಬಂದು ಹೋಗಲಿ ಅಪ್ಪ ಅಂತ ಇರುತ್ತೆ ನಿಮ್ಮ ಮೈಂಡಲ್ಲಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಡೋಂಟ್ ವರಿ, ಬೇಗ ಬಂದೇ ಬರುತ್ತೆ ನಿಮ್ಮ ರಿಸಲ್ಟ್, ನಾಳೆ 90% ಆರ್ ಬಿಫೋರ್ ಫ್ರೈಡೇ 100%. ಸೊ ಇದೇ ಒಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದರೆ ಒಂದು ಕಮೆಂಟ್ ಮಾಡಿ, ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಕಮೆಂಟ್ ಮಾಡಿ. ಯು ಆರ್ ಫ್ರೀ ಟು ಕಮೆಂಟ್. ಆ್ಯಂಡ್ ಆಲ್ಸೋ ನಮ್ಮ ಈ ವಾಟ್ಸಪ್ ಕಮ್ಯುನಿಟಿಗೆ ಒಂದು ಕನೆಕ್ಟೆಡ್ ಆಗಿರಿ, ಜಾಯ್ನ್ ಆಗಿರಿ, ಸರಿನಾ? ಸೊ ಇಷ್ಟೇ ಹೇಳುತ್ತಾ ನನ್ನ ಈ ವಿಡಿಯೋನ ಮುಗಿಸ್ತೇನೆ. ಜೈ ಶ್ರೀರಾಮ್.